ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಯೋಗ ಋಷಿಮುನಿಗಳನ್ನು ಸ್ಮರಿಸಿಕೊಳ್ತಾ ರಾಮದೇವ್ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯವರನ್ನು, ಬಾಲಗಂಗಾಧರ ಆಚಾರ್ಯವರನ್ನು, ಎಲ್ಲ ಯೋಗ ಗುರುಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಅ ಓ ಮೂರು ಸಲ ಓಂಕಾರವನ್ನು ಮಾಡೋಣ. ಉಸಿರು ಹೇಳ್ಕೊಳ್ಳಿ. ಓ ಈಗ ನಾವು ಈ 12 ಜಾಗಿಂಗ್ಗಳನ್ನು ಮಾಡೋಣ. ಯೋಗಿಕ್ ಜಾಗಿಂಗ್, ಅದರ ಜೊತೆ ಮ್ಯೂಸಿಕನ್ನು ಹಾಕಿ ಮಾಡೋಣ. ಈ 12 ಜಾಗಿಂಗ್ಗಳನ್ನು ಮಾಡೋದ್ರಿಂದ ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ಆಗ್ತದೆ. ಅದನ್ನು ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ನಿಧಾನ
ನಿಧಾನವಾಗಿ ಈಗ ನಮ್ಮ ಗುರುಜಿಗಳಂತ ಸಾವರ್ಕರವರು ಒಳ್ಳೆಯ ಭಜನೆಯನ್ನು ಹೇಳಿದರು. ಇವತ್ತು ನಮ್ಮ ತುಷಾರ್ ಬಾಟಿ ಅವರು ಮತ್ತು ಇವತ್ತಿನ ಯೋಗದಲ್ಲಿ ಭಾಗವಹಿಸೋರು ಒಳ್ಳೆಯ ಸಾಧಕರು. ಬಾಟಿಯವರು ಒಳ್ಳೆಯ ಸೋಷಿಯಲ್ ಮೀಡಿಯಾ ಹತ್ತನೇ ತಾಲೂಕಿನ ಸೋಷಿಯಲ್ ಮೀಡಿಯಾ ಅವರು ಇವತ್ತು ಆಗಮಿಸ್ಯಾರ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಿಂತ ಯೋಗಗಳನ್ನು ನಿಂತಂಥ ಆಸನಗಳನ್ನು ಮಾಡೋಣ. ಈಗ ಒಂದು ಪಾರ್ಶ್ವಕೋನಾಸನ ಮಾಡೋಣ. ನಿಮ್ಮ ಮುಂದೆ ಈ ರೀತಿ ಕಾಲದಲ್ಲಿ ಎಡಗಾಲಿನ ಈ ರೀತಿ ತಿರುಗಿಸಬೇಕು, ಬಲಗಾಲ ತಿರುಗಬೇಕು. ನೀವು ಈ ರೀತಿ ಹೊಂದ್ಕೊಳ್ಬೇಕು. ಆಮೇಲೆ ನಿಮ್ಮ ದೃಷ್ಟಿಗೆ ಬೆಳೆಯಬೇಕು. ಇದು ಪಾರ್ಶ್ವಕೋನಾಸನ. ಈ ಆಸನ ಹೆಚ್ಚೆಚ್ಚು ಇರಬೇಕು. ಈ ಆಸನ ಮಾಡೋದ್ರಿಂದ ಎದೆಯ ಭಾಗ ಅಗಲಾಗ್ತದೆ. ನಮ್ಮ ಪಿಗದಲ್ಲಿರುವಂಥ ಬೊಜ್ಜು ನಿವಾರಣೆ ಆಗ್ತದೆ. ನಡದನ್ನು ಬೊಜ್ಜು ನಿವಾರಣೆ ಆಗ್ತದೆ. ಬೆನ್ನು ನೋವು, ನಡದ ನೋವು, ಕೀಲು ನೋವುಗಳು ನಿವಾರಣೆ ಆಗ್ತದೆ. ಇದಲ್ಲದೆ ನಮ್ಮ ಮಲಬದ್ಧತೆ ಚೆನ್ನಾಗಿ ಆಗುತ್ತೆ. ಆಮೇಲೆ ಮತ್ತೆ ಮುಂದೆ ಮಾಡಿ ವಿಶ್ರಾಮ. ಈಗ ರಿವರ್ಸ್ ಈ ಕಡೆ ಬಲಗಾಲ ಹೀಗೆ ತೆಗೆಯಬೇಕು, ಎಡಗಾಲ ಹೀಗೆ ತೆಗೆಯಬೇಕು. ಹಾಗೆಯೇ ಬಲಗಾಲನ ಹೀಗೆ ತೆಗೆಯಬೇಕು, ಕೈಗಳನ್ನು ಮುಂದೆ ಇಡಬೇಕು. ಆ ನಿಧಾನ ಬೆಳೆಯಬೇಕು. ನಮ್ಮ ದೃಷ್ಟಿಗೆ ಬೆಳೆಯಬೇಕು. ಇಷ್ಟೆಲ್ಲ ಪಾರ್ಶ್ವಕೋನಾಸನದಿಂದ ಲಾಭ ಮುಂದೆ ಬರಬೇಕು. ಈಗ ಇದರಲ್ಲಿ ಎಡಗೈನ ನೋಡಬೇಕು, ಎಷ್ಟು ಸಾಧ್ಯ ಮಾಡಬೇಕು. ಯಾರಿಗಳೆಲ್ಲ ಅವ್ರ ಹಾಗೆ ನೋಡ್ಬೋದು. ಈ ರೀತಿ ಒಂದ್ಸಲ ನೋಡ್ಬೋದು. ಈಗ ನಿಮ್ಮ ನಿಧಾನ ಬ್ಯಾಲೆನ್ಸ್ ಇರಬೇಕು. ಈ ರೀತಿ ಈ ಆಸನ ಮಾಡೋದ್ರಿಂದ ಸಣ್ಣ ಮಕ್ಕಳು ಗಿಡ್ಡ ಹೈಟ್ ಆಗ್ತಾರೆ. ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಮತ್ತು ಶಕ್ತಿ ಕಡಿಮೆ ಆಗ್ತದೆ. ಮತ್ತು ಮಕ್ಕಳನ್ನ ಈಗ ಎರಡು ಕಾಲ ಪಾದಹಸ್ತಾಸನ ಮಾಡೋದು. ಯಾವ ಕೈಗಳು ಕಟ್ಟಿಕೊಂಡು ಪೂರ್ಣವಾಗಿ ಅದೇ ಅಂತರದಿಂದ ಕೈಗಳನ್ನು ಮುಂದೆ ಚಾಚ್ತಾ ಕೈಗಳನ್ನು ಪಾದಹಸ್ತಾರೆ. ಹಾಗೆಯೇ ಹೆಚ್ಚೆಚ್ಚು ಈಗ
ಅರ್ಧಚಕ್ರಾಸನವನ್ನು ನಿತ್ಯವರು ಸಾಧಾರಣ ಕೂರಿಸಿ ಮತ್ತು ಹೀಗೆ ಅಂತರದಲ್ಲಿ ನಿಲ್ತದೆ. ನಿಧಾನವಾಗಿ ಸಾಧ್ಯ ಅಷ್ಟು ನಗರ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಕಾಲು ಚೀಲ ಈಗ ವೃಕ್ಷಾಸನವನ್ನು ನಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಈಗ ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಮಂತ್ರಗಳನ್ನು ಹೇಳ್ತಾ ಸೂರ್ಯನ ಮಂತ್ರಗಳು ಹೇಳಬೇಕು. ಆದಿತ್ಯ ನಮಸ್ಕಾರ
ಚಪ್ಪಲಿಸ್ಕೋತ ಆಸನವನ್ನು ಈ ವಿಶ್ರಾಂತ ಸ್ಥಿತಿಯಲ್ಲಿ ಹಾಗೆ ಸ್ವಲ್ಪ ಕಾಲವನ್ನು ಈ ರೀತಿ ಇದು ಎರಡೂ ಕಾಲವನ್ನು ಕೂಡಿಸಿ ಸ್ವಲ್ಪ ಈ ರೀತಿ ಒಂದು ಎರಡು ಕಾಲ ಸರಿಸಿ ಮೂರು ಕಾಲ ಮುಂದೆ ಮತ್ತು ಮೂರನೇ ವಾರ ಸ್ವಲ್ಪ ಕಾಲವನ್ನು ಈ ರೀತಿ ಇಡಬೇಕು. ವಿಶೇಷ ಆಸನ ಹೇಳ್ತೇನೆ ಯಾವ ಈಗ ಬಟರ್ಫ್ಲೈ ಮಾಡೋಣ. ಸೌಂಡ್ ಸ್ವಲ್ಪ ಕೈ ಸೌಂಡ್ ಸೌಂಡ್ ಸ್ವಲ್ಪ ಕೈ. ಇದು ಬಟರ್ಫ್ಲೈ. ಇದು ಮಾಡೋದ್ರಿಂದ ಈ ಬೊಜ್ಜು ಮತ್ತು ಹೊಟ್ಟೆ ಏನು ಬಂದಿರ್ತದೆ ಹೊಟ್ಟೆ ಅದು ಕಡಿಮೆ ಆಗ್ತದೆ, ವೇಟ್ ಕಡಿಮೆ. ಇದನ್ನ ಡೈಲಿ ಖಾಲಿ ಇದ್ದಾಗ ಮಾಡಿ. ಈಗ ಬಲಗಾಲದ ಚರ್ಚೆ ಈ ರೀತಿ ಬಲಗಳನ್ನು ಹಾಕಿ ಇದು ಸ್ವಲ್ಪ ಎಡೆಗೆ ಬಜ್ಜಿ ಮತ್ತು ಕೈ ಮಾಡ್ಕೊಂಡು ಕೈ ಮಾಡಬೇಕು. ಈ ರೀತಿ ಚೈನ್ ಈಗ ಬಲಗಾಲ ಇದು ಹಾಕಿ ಈ ರೀತಿ ಇದೇ ಮಾಡಬೇಕು. ಎಡಗಾಲ ಈ ರೀತಿ ಈ ಮಗುವಿಗೆ ನಾವು ಮಲಗಿಸು ರೀತಿಯಲ್ಲಿ ಆ ರೀತಿ ಮಾಡೋದ್ರಿಂದ ನಮ್ಮ ಬೊಜ್ಜು ನಿವಾರಣೆ ಆಗ್ತದೆ ಮತ್ತು ಕಾಲಿನ ಕೀಲು ನೋವುಗಳು ನಿವಾರಣೆ ಆಗ್ತದೆ. ಚೈನ್ ಈ ಕಡೆ ಮಾಡೋದು. ನಮ್ಮ ಸಾವರ್ಕರ್ ಅವರು ಶಿವಾನಂದ ಸಾವರ್ಕರ್ ಅವರು ಒಳ್ಳೆಯ ಇರೋ ಸಾವರ್ಕರ್ ಅವ್ರು ಶಿವನ ಅವರು ಇವತ್ತೇನೋ ನಮ್ಮ ಯೋಗ ಕೇಂದ್ರಕ್ಕೆ ಬಂದಾಗ ನಮ್ಮ ಪತಂಜಲಿ ಯೋಗ ಕೇಂದ್ರದಿಂದ ಅವರಿಗೆ ತುಂಬ ಧನ್ಯವಾದಗಳು. ನಾವೆಲ್ಲ ಸುಭಾಷ್ ಕಂಪ್ಲೇಸ್ ಅವರು, ಶ್ರೀಕಾಂತ್, ನಮ್ಮ ಕುಕ್ಕಿ, ಆಮೇಲೆ ವಿಶಾಲ ಭಾಟಿ ಅವರು ನಮ್ಮ ಅತ್ಯಂತ ತಾಲೂಕಿನ ಒಳ್ಳೆಯ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಅವರು ಇವತ್ತೆಲ್ಲ ಇದ್ದಾರೆ. ಈಗೇನು ಮಾಡೋಣ, ಸ್ವಲ್ಪ ಈ ಕಾಲವನ್ನು ಈ ರೀತಿ ಮಡಚು. ಇದನ್ನ ಈ ರೀತಿ ನಿಧಾನವಾಗಿ ಕಾಲನ್ನು ಮುಗಿಬೇಕು. ಆಮೇಲೆ ಇರ್ಬೋದು ಸ್ವಲ್ಪ ಈ ರೀತಿ ಆಗ್ತದೆ. ಆಮೇಲೆ ಮತ್ತೆ ಚೇಂಜ್ ಈ ಕಾಲ ಈ ಕಡೆ ನಿಧಾನ ಮಾಡಬೇಕು. ನಾವು ಇರುವಂಥ ಪದ್ಧತಿ ಇರ್ತವೆ, ರೂಢಿಯಿಂದ ಇಲ್ಲದೆ ನಿಧಾನ ಮಾಡಬೇಕು. ಆಮೇಲೆ ನಿಧಾನವಾಗಿ ಸ್ವಲ್ಪ ನೆರಳು ಇನ್ನು ಅಭ್ಯಾಸ ಇದು ಮಾಡೋದ್ರಿಂದ ನಮ್ಮ ಬಗ್ಗಿ ಕಾಲಿನ ಆಕ್ಟಿವ್ ಆಗ್ತವೆ. ಆಗಿ ಮತ್ತೆ ಮೇಲ್ಗಡೆ ಎರಡು ಸಲ ಮಾಡಿದ್ರೆ ಈ ನೆಲದಲ್ಲಿರುವಂಥ ಬಗ್ಗಿ ಮತ್ತು ಆಸನ ಮಾಡಿದ್ರೆ ಪೂರಕವಾದಂಥ ಆಸನ.
ಜಾಗಿಂಗ್ ಮಾಡಿ ಅಂದರೆ ನಮಗೆಲ್ಲ ಹಾಗೆ ಹೀಗೆ ಮಾಡಬೇಕು, ಬಲಗಾಲನೇ ಈ ರೀತಿ ಈ ರೀತಿ ಇಟ್ಟು, ಈ ಎಡಗೈನ ಊರಿ ಈ ರೀತಿ ನಿಧಾನವಾಗಿ ಇದು ಚೈನ್ ಈ ಕಡೆ ಹೋಗು. ಇದು ಈಗ ಇನ್ನು ಸ್ವಲ್ಪ ಕಾರಣ ಅದನ್ನು ಮಾಡಿ ಎಡಗೈನ ಈ ರೀತಿ ಒಂದು ಎಡಗೈಯನ್ನು ಇನ್ನಕ್ಕೆ ನಮ್ಗೆ ಎಷ್ಟು ಸ್ವಲ್ಪ ಎಡಗೈಬೇಕು, ಆಗ ಈ ಕಡೆ ಈಗ ಎರಡು ಸಲ ಮಾಡಬೇಕು, ಈ ರೀತಿ ಮಾಡಬೇಕು. ಇದು ನಾವು ಹೆಚ್ಚೆಚ್ಚಿಗೆ ಮಾಡುತ್ತಾ ಇರಬೇಕು. ಈ ರೀತಿ ಕೈಗಳನ್ನು ಸರಿಸ್ಕೋಬಹುದು. ಆಮೇಲೆ ಈ ಕಾಲುಗಳನ್ನು ಈ ರೀತಿ ಸರಿಸ್ಕೋಬಹುದು. ಪಶ್ಚಿಮ ಉತ್ತಾಸನ ಮಾಡ್ಕೊಂಡು ಈ ರೀತಿ ಮಾಡಿ ಆಮೇಲೆ ಎರಡು ತೆಗೆದುಕೊಂಡು ಈ ರೀತಿ ಮಾಡಬಹುದು. ಇದರಲ್ಲೇ ಇನ್ನೂ ಕಾಲಗಳನ್ನು ಮಾಡಿ ಈ ರೀತಿ ಮಾಡಬಹುದು. ಆಮೇಲೆ ಏನು ಮಾಡಬೇಕು, ನಿಧಾನ ಎರಡು ಕೈಗಳು ಈ ರೀತಿ. ಆಮೇಲೆ ಏನು ಮಾಡಬೇಕು, ಎರಡೂ ಕೈಗಳನ್ನು ಮುಂದುವರಬೇಕು. ಆಮೇಲೆ ಸಾಕಾದಷ್ಟೇ ನಾವು ಕೈಯಲ್ಲಿ ಈ ರೀತಿ ಇರಿಸಬೇಕು. ಹಣೆಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ಗದ್ದ ಈ ರೀತಿ ನಮಗೆ ಎಷ್ಟು ಕಷ್ಟ ಮಾಡೋದು ಈ ರೀತಿ ಮಾಡ್ಬೋದು. ಅದನ್ನೇ ಪಶ್ಚಿಮ ಉತ್ತಾಸನ ಮಾಡಬಹುದು. ಈಗ ಉತ್ತರಾಸನ ಮಾಡೋಣ. ಬಲಗಾಲವನ್ನು ಮುಚ್ಚಿ ವಕ್ರಾಸನ ಮಾಡೋದ್ರಿಂದ ನಮ್ಮೆಲ್ಲ ನೋಡೋದು ಈ ಕೈಯಲ್ಲಿ ಎತ್ತಿ ಕೆಳಗೈಯಲ್ಲಿ ಎಳೆದ ಈ ರೀತಿ ಬೇಕು. ಸಾಧ್ಯದಷ್ಟೇ ಹೊಟ್ಟೆಯನ್ನು ತಿರುಗಿಸಿ ನಮ್ಮದಷ್ಟೇ ಬಲಭುಜದ ಕಡೆ ಇರಬೇಕು. ನಮ್ಮ ಕುತ್ತಿಗೆ ಬಲಭುಜಕ್ಕೆ ಸಮಾಂತರವಾಗಿ ಪ್ರಯತ್ನ ಮಾಡಿ ನಿಧಾನವಾಗಿ ಮಾಡಿ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ಪ್ರಯತ್ನ ಮಾಡಬೇಕು. ಒಳ್ಳೆಯ ಪರಿಣಾಮವನ್ನು ಕೊಡಬೇಕಾದ್ರೆ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಈ ಕಡೆ ರಿವರ್ಸ್ ಬಲಗಾಲ ಸಿದ್ಧ ಮಾಡಿ ಎಡಗಾಲನ್ನು ಮಡಚಿ ಬಲಗೈಯಿಂದ ಬಲಗಾಲ ಮುಳುಕಾಲು ಪಟ್ಟಿಯನ್ನು ತಿರುಗಿಸಿ ಇದರಿಂದ ಡೈಜೆಷನ್ ಚೆನ್ನಾಗಿದೆ. ನಮ್ಮ ಜಠರಕ್ರಿಯೆ ಚೆನ್ನಾಗಿ ವರ್ಕ್ ಮಾಡ್ತದೆ. ನಮ್ಮ ಜಠರಕ್ರಿಯೆ ಚೆನ್ನಾಗಿರಲಿಲ್ಲ ಅಂತಂದರೆ ನಾವು ಊಟ ಮಾಡಿದ್ದು ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಎಷ್ಟೋ ಮಂದಿ ಊಟ ಮಾಡಿದ ನಂತರ ಆಗ ಸಂಘರ್ಷ ಹೋಗ್ತಾರೆ. ಯಾಕಂದರೆ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಹೋಗ್ಬೇಕಂತಂದರೆ ಇವೆಲ್ಲ ಆಸನಗಳನ್ನು ಮಾಡಬೇಕು. ಇದು ಈಗ ಅರ್ಧ ಮಚ್ಚೆಯಿಂದ ಆಸನ ಮಾಡಬೇಕು. ಬಲಗಾಲನ ಈ ರೀತಿ ತರಬೇಕು. ಇದು ಸಮಾಂತರವಾಗಿರಬೇಕು. ಈ ಆಸನ ಮಾಡೋದ್ರಿಂದ ಎಡೆನರ ಗಂಟು ಒಳಗೆ ವಿಷ ತುಂಬಿರ್ತದೆ. ಒಂದು ಎಡೆನರ ಗಂಟು ಒಳಗೆ ಈ ಆಸನ ಮಾಡೋದ್ರಿಂದ ಅದೆಲ್ಲ ನಾವು ಹಿಂಡಿ ತೆಗಿತಪ್ಪ ಅಂತಂದ್ರೆ ಅದೆಲ್ಲ ಹೊರಗೆ ಅಲ್ಲಿ ಏನಾಗುತ್ತೆ, ಚೆನ್ನಾಗಿ ಹಸಿವು ಆಗುತ್ತೆ. ನಮಗೆ ಯಾವಾಗಲೂ ಡೈಜೆಷನ್ ಚೆನ್ನಾಗಿದೆ. ಯಾಕಂದರೆ ಇಲ್ಲೇ ನಮ್ಮದು ಜಠರಕ್ರಿಯೆ ಕೆಲಸ ಮಾಡೋದು ಇದು ಚೆನ್ನಾಗಿದೆ. ಇದೆಲ್ಲ ಸಕ್ಕರೆ ಕಾಯಿಲೆ ಸಹ ಏನಾಗ್ತದೆ ಕ್ಲೀನ್ ಮಾಡಿ ಇದು ನಿವಾರಣೆ ಆಗ್ತದೆ. ಈ ರೀತಿ ಮೊಬೈಲ್ ತೆಗೆ ಈ ರೀತಿ ಮಾಡಿ.
ಈ ರೀತಿ ರಿವರ್ಸ್ ಮಾಡೋದು. ಬಹಳಷ್ಟು ಈ ಆಸನದಿಂದ ಇದಕ್ಕೆ ಮಚ್ಚೇಂದ್ರನಾಥ್ ಅಂತ ದೊಡ್ಡ ಯೋಗಿಗಳು ಅವರು ಕಠಿಣಾಸನ ಮಾಡ್ತಿದ್ರು. ಅವರ ಹೆಸರನ್ನೇ ಇಟ್ಟಾಗ್ಬೋದು ಮಚ್ಚೇಂದ್ರನಾಥ್. ತಮಿಳುನಾಡಿನಲ್ಲಿ ಈಗ ಒಂದು ದೇವಾಲಯ ಇದೆ. ಪರಮೇಶ್ವರು ಯೋಗವನ್ನು ಕಲಿಸೋ ಮುಂದೆ ನೋಡಿರ್ತಕ್ಕಂಥವು ಇಂಥ ಯೋಗಿಗಳ ಹೆಸರನ್ನಿಟ್ಟಾಗ ನಾವೆಲ್ಲ ಭಾರತ ದೇಶದಲ್ಲಿ ಯೋಗವನ್ನು ಮಾಡಿ ಅದನ್ನೆಲ್ಲ ನಾವು ಕಲಿಬೇಕು. ಇನ್ನು ವಜ್ರಾಸನ ಸ್ಥಿತಿಗೆ ಬರೋಣ. ಈ ರೀತಿ ವಜ್ರಾಸನ ಈ ರೀತಿ ಮಾಡಿ ಈ ರೀತಿ ಮಾಡಬೇಕು. ಈ ರೀತಿ ವಜ್ರಾಸನ ಕೂತ್ಕೋಬೇಕು. ಇಲ್ಲಿ ನೀವು ಬಂದಿರೋ ತೋರಿಸಿ. ಈಗ ಈ ಮಂಡೂಕಾಸನ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಸಕ್ಕರೆ ಕಾಯಿಲೆ ನಿವಾರಣೆ ಆಗ್ತದೆ. ಒಳಗೆ ಈ ರೀತಿ ಉಸಿರನ್ನ ಬಿಡ್ತಾ ಕೆಳಗಡೆ ಹೋಗುತ್ತೆ. ನೀವು ನೋಡೋದು ಇದನ್ನ ಸಮಯದ ಅಭಾವದಲ್ಲಿ ಎಡ ಹಸ್ತದ ಮೇಲೆ ಬಲ ಹಸ್ತ ಬರಬೇಕು. ಒಂದು ಕಾಲದ ಒಳ್ಳೆ ಆದ್ಮೇಲೆ ಹಾಗೆ ಮೇಲೆ ಈಗ ಅರ್ಧ ಉಷ್ಣಾಸನ ಮಾಡೋಣ. ಈ ರೀತಿ ಕೈಗಳಲ್ಲಿ ಎರಡು ಕಾಲದ ಸಾಲ ಈ ಮತ್ತು ನಮ್ಮ ಕಾಲಿನ ಪ್ರದರ್ಶನ ಕಲ್ಲಿನ ತೊಂದರೆಗಳ ನಿವಾರಣೆ ಆಗ್ತದೆ. ಇದು ನಾನು ನಿಧಾನವಾಗಿ ಈ ಆಸನವನ್ನು ಮಾಡೋಣ. ನಿಮಿಷಕ್ಕೆ ಸಾಕು. ಈಗ ಪೂರ್ಣ ಪ್ರಾರಂಭ ಮಾಡೋಣ. ಎರಡನೇ ಬಲಗಡೆಯಿಂದ ಬಲದಿಂದ ಇಟ್ಕೊಂಡು ಎರಡನೆಯಿಂದ ಇಟ್ಕೊಂಡು ಎರಡು ಕಾಲು ಮತ್ತೆ ಒಂದು ಈಗ ಬದಲಾವಣೆಗೆ ಆಕಾರಗಳನ್ನ ಯಾವ ಕಾರಣಗಳಿದ್ರೆ ಆ ಕಾರಣಗಳಿಲ್ಲ ನೋಡಿ. ಈ ರೀತಿ ನಮ್ಮ ಪ್ರಶ್ನೆ ಎಲ್ಲ ಬೇಕು. ಮುಚ್ಚಬೇಕು.
ನಮ್ಮ ಕಣ್ಣಿಗೆ ಮುಚ್ಚಿ ನಮ್ಮ ನರನಾಡಿಗಳಲ್ಲಿರುವ ಗಮನವನ್ನು ಗಮನಿಸಬೇಕು. ನಮ್ಮ ನರನಾಡಿಗಳ ಬಿರುಕುಗಳನ್ನು ಗಮನಿಸಬೇಕು, ಅದನ್ನು ಅನುಭವಿಸಬೇಕು. Reverse. ಯಾವ Peluci mengenai ಶಿಕ್ಷಾನುಶಾಸನ ಈ ಶಿಕ್ಷಾನುಶಾಸನ ಯಾವ ಮಾನಸಿಕವಾಗಿ ಬೆಳೆಯುವವರಿಗೆ ಮಾನಸಿಕವಾಗಿ ಅವರಿಗೆ ಚಾಲೆಂಜ್ ಕೊಡ್ತಾನೆ. ಈ ಆಸನ ಬಹಳ ಬೇಜಾರಾದಾಗ ಈ ಆಸನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಈ ರೀತಿ ನಿರಾಳವಾಗಿ ಮುಂಚೆ ಮನಸ್ಸಿನಲ್ಲಿ ಒಂಥರ ಮಕ್ಕಳ ಮಾಡ್ತಾರೆ. ಈ ಆಸನದಿಂದ ಮಾನಸಿಕವಾಗಿ ಹೆಚ್ಚು ಆಸನದಲ್ಲಿ ಮಾಡಬೇಕು. ಒಂಥರ ಹೇಳಿಬಾರ್ದು ಈಗ ನಾವು ಈ ಭದ್ರಾಸನ ಬರಬೇಕಾದ್ರೆ ಈ ರೀತಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬರಲ್ಲ ಈ ಕಾಲವನ್ನು ಈ ರೀತಿ ಚಾಲನೆ ಮಾಡಬೇಕು. ಈಗ ನಾವು ಪದ್ಮಾಸನ ಮಾಡಬೇಕಾದ್ರೆ ಎಲ್ಲವನ್ನು ಈ ರೀತಿ ಎರಡು ಕೈಗಳನ್ನು ಕಟ್ಟಿ ಹಿಂದುಗಡೆ ಕಟ್ಟಿ ಬಲ ಕಿವಿಯನ್ನ ಬಲ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ. ಅವರ ಕಿವಿಯನ್ನು ಈ ರೀತಿ ಕೈಗಳನ್ನು ಕಟ್ಟಿ ಪ್ರಯತ್ನ ಮಾಡಬಹುದು. ಈಗ ಭದ್ರ ಪದ್ಮಾಸನ ಅಧ್ಯಾಯಗಳು ಈ ರೀತಿ ಕಡಿಮೆ ಮಾಡಬಹುದು. ಈ ರೀತಿ ಏನು ಹೊರಗೈಯನ್ನ ಈ ರೀತಿ ನಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಮಾಡ್ತಾರೆ. ಬೇಕಾದಂತ ವಸ್ತುಗಳು ಮಾಡಬಹುದು. ಸೋಲಾಸನ ಮಾಡಬಹುದು. ಇದರಲ್ಲಿ ಸಾಕಷ್ಟು ಈ ರೀತಿ ಕೈಗಳನ್ನು ನಿಧಾನ ಈ ರೀತಿ ಮತ್ತೆ ಇನ್ನೂ ಹೆಚ್ಚಿಗೆ ಬೇಕಾದ್ರೆ ನಾವು ಹೊರಗಳನ್ನು
ನಾವು ತಾಯಿಯ ಭಾಷೆಯಲ್ಲಿ ಪದ್ಮ ಅವರು ಮಾಡ್ತಾರೆ. ಈಗ ಬಣ್ಣ ಮಾಡೋದು ಚೆನ್ನಾಗಿ ಈ ಅರ್ಥ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ನಿವಾರಣೆ ಒಳ್ಳೆಯ ಸುಮಾರಿ ಅಂದ್ರೆ ಈ ರೀತಿ ಈ ಎರಡು ಕೈಗಳನ್ನ ಈ ರೀತಿ ಅವರು ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಯೋಗವನ್ನ ಎಲ್ಲ ಸಾಧಕರಾಗಿಲ್ಲ. ನಮ್ಮ ಕುಂದಿ ತಾಲೂಕಿನ ಎಲ್ಲರಿಗೂ ಸಾಧಕರಿಲ್ಲ, ಕೊಡಲಿಲ್ಲ. ಈ ರೀತಿ ಕೈ ಎತ್ತಬಹುದು. ಈ ಮೊಣಕೈಯ ರಾಬಿಂಗ್ ಆಗಿದೆ. ಇನ್ನು ಮಾಡೋದ್ರಿಂದ ಬಹಳ ಲಾಭಗಳು. ಈ ರೀತಿ ತಗೊಂಡು ಜಾಸ್ತಿ ಚೆನ್ನಾಗಿದೆ. ಸಕ್ರಿಯಗಳ ಮೇಲೆ ತೂಕ ಮಾಡಿ ಸಮಾಂತರವಾಗಿ ಇರ್ತದೆ. ಹೆಚ್ಚೆಚ್ಚಿ ಆ ಸಂದರ್ಭ ಹೆಚ್ಚಿಗೆ ಮಾಡಬೇಕು. ಈ ರೀತಿ ಒಳಗಿಂದ ಸಕ್ಕರೆ ಕಾಯಿಲೆ ಶುಗರ್ ಅವರು ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಬರಲಿಕ್ಕೆ ಬರಕಂತಂದ್ರೆ ಆಟೋಮೆಟಿಕ್ ನಮ್ಗೆ ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತೆ. ಸಕ್ಕರೆ ಕಾಯಿಲೆ ಯಾಕೆ ಆಗುತ್ತಂದ್ರೆ ಇನ್ಸುಲಿನ್ ಕಡಿಮೆ ಆಗ್ತಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ. ಇಷ್ಟ ಅದನ್ನ ನಾವು ತಯಾರು ಮಾಡಿಟ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಇಷ್ಟ ಐತಲ್ಲ ಸೂಕ್ಷ್ಮ. ಇದ್ರ ಕಾರಣ ನಾವು ಏನು ಮಾಡಬೇಕು? ಶುಗರ್ ಸಲುವಾಗಿ ಇನ್ಸುಲಿನ್ ಸಲುವಾಗಿ ಇಂಜೆಕ್ಷನ್ ಮಾಡ್ಬೇಕು. ಇನ್ಸುಲಿನ್ ನಮ್ಮಲ್ಲಿ ಅಲ್ಲ, ಆಗ ಯೋಗ ಆಗ್ತದಿಲ್ಲ. ಇದು ಯಾರಿಂದ ಯೋಗ ಮಾಡಬೇಕು, ಇಂಜೆಕ್ಷನ್ ಮಾಡ್ಕೊಂಡು ಆರಾಮ. ಅದಕ್ಕೆ ಯೋಗ ಅದರಿಂದ ಇನ್ಸುಲಿನ್ ಹಾಕೋದ್ರಿಂದ ಬಹಳಷ್ಟು ಕೆಟ್ಟ ಪರಿಣಾಮಗಳಾಗ್ತವೆ. ಬಹಳಷ್ಟು ಔಷಧಿಗಳೆಲ್ಲ ಉಪಯೋಗವಿಲ್ಲದಂತ ಔಷಧಿಗಳಲ್ಲ. ದೇಹದಲ್ಲಿ ಕೆಮಿಕಲ್ಸ್ಗಳನ್ನು ಹಾಕಿ ಔಷಧಿಗಳನ್ನು ಮಾಡ್ತಾರೆ. ಸರ್ಕಾರದವ್ರ ಮಕ್ಕಳಿಗಳಾಗ ಸುಮಾರು 3,000 ಔಷಧಗಳು ವಿಷಪೂರಿತ ಔಷಧಗಳಲ್ಲ. ಅವು ಯಾವ ಪರ್ಮಿಷನ್ ಇಲ್ಲ, ಸರ್ಕಾರದ ಯಾವ ಪರ್ಮಿಷನ್ ಇಲ್ಲ. ಅಂತ ಔಷಧಗಳು ನಮ್ಮ ಮಾರ್ಕೆಟ್ಗಳು ಬಂದ್ಬಿಟ್ಟಾವೆ ಈಗಾಗಲೇ. ಅವು ಯಾರಿಗೂ ಗೊತ್ತಾಗಲ್ಲ. ನೋಡಿ, ನಮ್ಮೀಗೆ ರಾಸಾಯನಿಕ ಪೂರಿತ ಇಲ್ಲದೇ ಇರುವಂತ ಪತಂಜಲಿಯ ಹಿಂಡಿಗಳನ್ನ ಮಾಡ್ತೀವಿ ನಾವು. ಸುಮಾರು ಹಿಂಡಿ ಅಂತಂದ್ರೆ ಬೇರೆ ಹಿಂಡಿಗಳು ಆಕಳುಗಳು ಅವೆಂಥ ಎಮ್ಮೆ 3 ಕರ ಹಿಡಿದ ನಂತರ ಸತ್ತು ಹೋಗ್ಬಿಡ್ತೈತವೆ. ಮತ್ತು 3 ಕರದಾಗ ಅಷ್ಟೇ ಹಿಡಿದೈತವೆ. ಅಂತ ವಿಷಪೂರಿತ ಹಿರಿಯ ಗೊಬ್ಬರಗಳಿಂದ ದನಗಳಿಗೆ ನಮಗ ಹಿಂಡಿಗಳನ್ನು ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸುಮಾರು 1,000 ರೂಪಾಯಿ ಇತ್ತಂದ್ರೆ 500 ರೂಪಾಯಿಗೆ ಮಾರಾಟಗಾರರಿಗೆ ಸೇಲ್ಸ್ ಅನ್ನ ಕಡಿಮೆ ರೇಟ್ ಕೊಡ್ತಾರ. ಅವರು ರಿಬೇಟ್ ಕೊಡ್ತಾರೆ. 1,000 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಲಾಭ ಆಗುತ್ತೆ. ಅವರು ಜನರಿಗೆ ಏನ್ ಬೇಕಾಗೈತಿ? ಪಬ್ಲಿಕ್ ಮಾರ್ಕೆಟ್ಗಾರರಿಗೆ ಲಾಭ ಬೇಕಾಗೈತಿ. ಜನರಿಗೆ ಮೋಸ ಮಾಡೋದು ಬೇಕಾಗೈತಿ, ರೊಕ್ಕ ಬೇಕಾಗೈತಿ. ಆದ್ರೆ ನಮ್ಮ ಪತಂಜಲಿ ಹೆಂಗಂದ್ರೆ 500 ರೂಪಾಯಿನ ಒಂದು ಚೀಲ ಕೊಡ್ತಾರೆ, 50 kg. ಆದ್ರಲ್ಲೇ ಮಾರಾಟಗಾರರಿಗೆ ಲಾಭ ಇಲ್ಲ. ಹೀಗಾಗಿ ಏನಾಗಿರ್ತೈತಿ, ನಮ್ಮ ವಸ್ತುಗಳನ್ನ ಪತಂಜಲಿ ವಸ್ತುಗಳನ್ನು ತೆಗೆದುಕೋದಾಗಿಲ್ಲ. ಯಾಕಂದ್ರೆ ಅದು ಆ ಹಿಂಡಿ 8-10 ಜನ ಕರುಗಳನ್ನು ಕೊಡ್ತದ. ಮತ್ತೆ ಆ ಕರುವು ತಾಯಿಗೆ ಏನೂ ಆಗುದಿಲ್ಲ. ಆ ಹಾಲು ಏನ್ ನಾವು ಪತಂಜಲಿ ಹಾಲನ್ನ
ಉಪಯೋಗ ಮಾಡಿದ್ರೆ ಅದರೊಳಗ ವಿಷಪೂರಿತ ಹಾಲು ಇಲ್ಲ. ಆದ್ರೆ ಬೇರೆ ಹಿಂಡಿಗಳಿಂದ ಔಷಧಗಳನ್ನ ಏನ್ ದನಗಳಿಗೆ ಹಾಕ್ತಾರಲ್ಲ ಹಿಂಡಿಯನ್ನ, ಅದಕ್ಕ ಆ ಹಾಲು ವಿಷಪೂರಿತವಾಗಿರ್ತದೆ. ಮಕ್ಕಳಿಗೆ ವಿಷಪೂರಿತ ಹಾಲುಗಳನ್ನು ಕೊಡ್ತಾ ಇದ್ರೆ ನೀವೆಲ್ಲ. ಅದಕ್ಕ ರೈತರ ಸರಕಿನ ಗಮನದಲ್ಲಿ ಇರಬೇಕು. ಅಂತ ರೈತದ ಮೋಸ ಮಾಡುವಂತ ರೈತದ ಹಾಲಂತ ಹಾಲು ಕೊಡ್ತಾನೆ, ಒಂದೇ ಇರುವುದಿಲ್ಲ. ಅದಕ್ಕೆ ನಮಗೆಲ್ಲ ಹಾರ್ಟ್ ಅಟ್ಯಾಕ್ ಮತ್ತು ರೋಗಗಳು ಬರಬೇಕಾವು. ಪ್ರತಿಯೊಂದು ನಾವು ತಿನ್ನುವಂತ ಹಾಲು ವಿಷಪೂರಿತವಾಗೇ ಇದೆ. ಎಣ್ಣೆ ತಗೊಂಡು ಬಜಿ ತಿಂತೆ ರೋಡ್ ಮೇಲೆ, ಅದೆಲ್ಲ ವಿಷಪೂರಿತ ಆಹಾರಗಳು. ನಾವು ಚೆನ್ನಾಗಿ ಬರೀ ಯೋಗ ಮಾಡಿದ್ರೆ ಅಷ್ಟೇ ನಡೆಯುವುದಿಲ್ಲ. ಆಹಾರವನ್ನು ನಾವು ಚೆನ್ನಾಗಿ ಆಹಾರಗಳನ್ನು ಸ್ವೀಕಾರ ಮಾಡಬಹುದು. ಅಂತ ಯೋಗ ಅಂದ್ರೆ ಒಂದೇ ಅಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ ನಿಯಮಗಳು ಅಳವಡಿಸ್ಕೋಬೇಕು. ಊಟ ಮಾಡ್ಬೇಕಾದ್ರೆ ಯಾರ ಮನೆಯೊಳಗೆ ಊಟ ಮಾಡ್ಬೇಕನ್ನೋ ತಿಳಿದೇ ಮಾಡ್ಬೇಕು. ಮೋಸ್ಕಾರ ಮನೆಯಾಗ ಊಟ ಮಾಡಿರಪ್ಪ ಅಂತಂದ್ರ ನೀವು ಮೋಸ್ಕಾರ ಆಗ್ತದೆ. ಅಂತ ಆಹಾರಗಳನ್ನು ತಿನ್ನಬೇಕು. ಯೋಗ ಅಂದ್ರೆ ಹಾಗೆ ಹೇಳ್ತಾರೆ. ಬರೀ ಯೋಗ ಅಂದ್ರೆ ಒಂದೇ ಯೋಗಾಸನ ಮಾಡಿ ಪ್ರತಿದಿನ ಒಂದು ಎರಡು ಆಸನ ಮಾಡೋದಲ್ಲ. ಬರೀ ಮಾತಾಡೋಕೆ ಕಲ್ತ್ರೆ ಯೋಗ ಅಲ್ಲ. ನಮ್ಮ ತಿನ್ನುವಂತ ಆಹಾರವು ಶುದ್ಧವಾಗಿರಬೇಕು. ಅಂತ ಆಹಾರಗಳನ್ನು ತಿನ್ನಬೇಕು. ನಮ್ಮ ಮಾತು, ನಡೆ, ನುಡಿ ಎಲ್ಲವೂ ಶುದ್ಧವಾಗಿರಬೇಕು. ಅಂತ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಳ್ಳೆಯ ಸ್ವಾಗತರಾಗಬಹುದು. 100 ಮ್ಯಾಲ ವರ್ಷದವರೆಗೆ ಮುಂಬರಬಹುದು. ಅಂತ ಯೋಗದ ನಿಯಮಗಳನ್ನ ಅರಿತು ನಾವು ಯೋಗವನ್ನು ಮಾಡಬೇಕಾಗಿದೆ, ಪ್ರಾಣಾಯಾಮಗಳನ್ನು ಮಾಡಬೇಕಾಗಿದೆ, ಧ್ಯಾನವನ್ನು ಮಾಡಬೇಕಾಗಿದೆ. ಈಗಾಗಲೇ ಸಮಯ ಆಗಿರುವುದರಿಂದ ನಾವೆಲ್ಲರೂ ಒಂದು ಬ್ರಾಹ್ಮಣಿ ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಉಚಿತ ಓಂಕಾರ ಮುಗಿಸುವ. ನಮ್ಮ ಮನಸ್ಸು ನಿರಾಳದ ಕಡೆಯಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆಗೆ ಹೋಗುತ್ತದೆ, ಉಸಿರು ಹೊರಗಡೆಗೆ ಹೋಗುತ್ತದೆ. ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸು ಶಾಂತವಾಗಿರಲಿ. ಯೋಗವೆಂದರೆ ಮನಸ್ಸು, ಆತ್ಮ, ಶರೀರವನ್ನು ಪರಮಾತ್ಮನ ಕಾಣುವುದು. ಶುಭನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಈ ಪರಮಾತ್ಮ, ಈ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲಿರಲೆಂದು ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೆಲವೊಂದು ತೋಡಿ ತೆಗೆದು ಕಣ್ಣನ್ನು ಹಚ್ಚಿ, ಹಾಗೆ ಕಣ್ಣನ್ನು ಹಚ್ಚಿ.
ಹೊಟ್ಟೆ ಮುರಿಯಾಸನ. ಬೆನ್ನು ಕಾಲು